ಪದಗಳ ಅರ್ಥ: ಟೊಪ್ಪಿಗೆ ಟೋಪಿ, ಚಿಕ್ಕ ವಯಸ್ಸಿದ್ರು ಚಿಕ್ಕ ವಯಸ್ಸಿದ್ದರು, ಚೊಕ್ಕ ಚೆನ್ನಾಗಿ ಅಚ್ಚುಕಟ್ಟಾಗಿ, ಚಂದ ಚೆನ್ನ, ಚೊಕ್ಕ ಬಂಗಾರ ಅಪ್ಪಟ ಬಂಗಾರ, ಅಪರಂಜಿ ಧಕ್ಕೆ ತೊಂದರೆ, ಅಣಿಯಾಗು ಸಿದ್ಧವಾಗು, ಶೋಧ ಹುಡುಕಾಟ, ತುಕಡಿ ಸೈನ್ಯ, ಕಾಳಗ ಯುದ್ಧ ಹೋರಾಟ, ಮಡು ಕೊಳ್ಳ, ಕಾಲ್ತೆಗೆ ಓಡಿ ಹೋಗು, ದಿಟ್ಟತನ ಧೈರ್ಯ, ಖಜಾನೆ ಬೊಕ್ಕಸ, ಖಾದಿ ಕೈನೂಲಿನಿಂದ ನೇಯ್ದ ಬಟ್ಟೆ, ಓಟಕೀಳು ಓಡಿ ಹೋಗು, ಗುನುಗು ಸತತವಾಗಿ ಧ್ವನಿ ಮಾಡು, ಜೈಲು ಸೆರೆಮನೆ, ಬಂದಿಖಾನೆ, ಬಲಿದಾನ ಪ್ರಾಣತ್ಯಾಗ, ಸೋಸಿದರು ಅನುಭವಿಸಿದರು. ವ್ಯಾಕರಣ ಮಾಹಿತಿ. ಅನ್ಯದೇಶೀಯ ಶಬ್ದಗಳು. ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಒಂದು ಭಾಷೆ ಹರಡಿಕೊಂಡಿರುತ್ತದೆ. ಉದಾಹರಣೆಗೆ, ನಮ್ಮ ರಾಜ್ಯದಲ್ಲಿ ಕನ್ನಡ ರೂಢಿಯಾಗಿದೆ. ಈ ದೇಶ ಭಾಷೆಯನ್ನು ಆಡುವವರಿಗೆ ಬೇರೆ ಭಾಷೆಗಳನ್ನು ಆಡುವವರ ಸಂಗಡ ಹಲವು ವಿಧಗಳಲ್ಲಿ ಸಂಪರ್ಕ ಉಂಟಾಗುತ್ತದೆ. ಹೊರಗಿನಿಂದ ಅವರು ಬಂದು ಇವರ ಸಂಗಡ ವ್ಯಾಪಾರ ಮಾಡಬಹುದು, ಇವರ ದೇಶವನ್ನು ಗೆದ್ದು ಆಳಬಹುದು, ಇಲ್ಲೇ ಮನೆ ಮಾಡಿಕೊಂಡು ನೆಲೆಸಬಹುದು. ಇಂಥ ಸಂದರ್ಭಗಳಲ್ಲಿ ಅವರ ಭಾಷೆಗಳಿಂದ ಕೆಲವು ಶಬ್ದಗಳು ಒಂದು ದೇಶ ಭಾಷೆಗೆ ಸೇರಿ ಹೋಗುತ್ತವೆ. ಹೀಗೆ ಹೊರಗಿನ ಭಾಷೆಗಳಿಂದ ಬಂದು ಒಂದು ಭಾಷೆಗೆ ಸೇರುವ ಶಬ್ದಗಳಿಗೆ ಅನ್ಯದೇಶೀಯ ಪದಗಳೆಂದು ಹೆಸರು. ಕನ್ನಡಕ್ಕೆ ಬಂದ ಅನ್ಯದೇಶೀಯ ಪದಗಳಿಗೆ ಕೆಲವು ಉದಾಹರಣೆಗಳು. ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು: ಭೂಮಿ, ನದಿ, ದಯೆ, ರಾತ್ರಿ, ಕತೆ, ಸಂಜೆ, ದೀಪ, ಮುಖ, ಶಕ್ತಿ, ಧರ್ಮ, ಪುಣ್ಯ, ರಾಜ, ಯುದ್ಧ ಇತ್ಯಾದಿ. ಪೋರ್ಚುಗೀಸಿನಿಂದ ಬಂದ ಪದಗಳು: ಅಲಮಾರು, ಸಾಬೂನು, ಪಾದ್ರಿ, ಇಸ್ತ್ರಿ, ಮೇಜು ಇತ್ಯಾದಿ. ಪರ್ಸೋ ಅರಾಬಿಕ್ನಿಂದ ಬಂದ ಪದಗಳು: ಜಮೀನು, ಸರ್ಕಾರ, ರೈತ, ಸಲಾಮು, ಕಾನೂನು, ಕಾಗದ, ಬಂದೂಕ, ಚುನಾವಣೆ, ಮಂಜೂರು, ದರ್ಬಾರು, ಅಸಲು, ನಕಲು, ರಸ್ತೆ ಇತ್ಯಾದಿ. ಇಂಗ್ಲಿಷ್ನಿಂದ ಬಂದ ಪದಗಳು: ಲಾಯರು, ಬ್ಯಾಂಕು, ಎಕರೆ, ಪ್ಲೇಗು, ನಂಬರು, ಮೈಲು, ಕಾರ್ಡು, ಫೀಸು, ಕಾಲೇಜು, ಜೈಲು ಇತ್ಯಾದಿ. ದೇಶೀಯ ಶಬ್ದಗಳು: ಹೊರಗಿನ ಭಾಷೆಗಳಿಂದ ಬಾರದೆ ಒಂದು ಭಾಷೆಯಲ್ಲಿ ಮೊದಲಿನಿಂದಲೂ ಇರತಕ್ಕ ಅಥವಾ ಅದರ ಪ್ರಕೃತಿಗಳಿಂದಲೇ ಸಾಧಿತವಾಗಿರತಕ್ಕ ಶಬ್ದಗಳಿಗೆ ದೇಶೀಯ ಶಬ್ದಗಳೆಂದು ಹೆಸರು. ಉದಾಹರಣೆ: ನೆಲ, ಹೊಲ, ಹಕ್ಕಿ, ಕಲ್ಲು, ಹೊಳೆ, ಒಳ್ಳೆಯ, ಕೆಟ್ಟ, ಒಂದು, ಎರಡು, ಏಳು, ಕೇಳು, ಹೆಚ್ಚು, ತಗ್ಗು, ಸುಮ್ಮನೆ, ಮೆಲ್ಲಗೆ, ತಿಳುವಳಿಕೆ, ಹೊಂದಿಕೆ, ನಡತೆ, ತಿಳಿಸು, ಕಲಿಸು ಇತ್ಯಾದಿ. ವಿಶೇಷಣಗಳು: ಒಂದು ಊರಿನಲ್ಲಿ ಶಂಕರ ಎಂಬ ಚಿಕ್ಕ ಹುಡುಗನಿದ್ದನು. ಬಿಳಿ ಆನೆಗಳು ಬರ್ಮಾ ದೇಶದಲ್ಲಿ ಕಾಣಬರುತ್ತವೆ. ಹಳೆ ಎತ್ತಿಗೆ ಆಳುಬಂಡಿ. ಮೇಲಿನ ವಾಕ್ಯಗಳನ್ನು ಗಮನಿಸಿ. ಇಲ್ಲಿ ಚಿಕ್ಕ ಹುಡುಗ, ಬಿಳಿ ಆನೆ, ಹಳೆ ಎತ್ತು ಎಂಬಲ್ಲಿ ಚಿಕ್ಕ, ಹಳೆ, ಬಿಳಿ ಎಂಬ ಪದಗಳು ಅದೇ ವಾಕ್ಯದಲ್ಲಿ ಕಾಣುವ ಹುಡುಗ, ಎತ್ತು ಹಾಗೂ ಆನೆ ಎಂಬ ನಾಮಪದಗಳ ವಿಶೇಷವನ್ನು ಕುರಿತು ಹೇಳುತ್ತವೆ. ದೊಡ್ಡ ಚೀಲ, ಕೆಂಪು ತಾವರೆ, ಪುಟ್ಟ ನಾಯಿಮರಿ ಇವೆಲ್ಲ ಪದಗಳಲ್ಲೂ ವಿಶೇಷಣಗಳಿರುವುದನ್ನು ಗಮನಿಸಿ. ಹೀಗೆ ನಾಮಪದಗಳ ಮೊದಲಲ್ಲಿ ಆಯಾ ನಾಮಪದಗಳ ವಿಶೇಷವನ್ನು ಕುರಿತು ಹೇಳುವ ಪದಗಳನ್ನು ವಿಶೇಷಣಗಳೆನ್ನುತ್ತೇವೆ. ಕೃತಿಕಾರರ ಪರಿಚಯ.
ಶ್ರೀ ಪಂಜೆ ಮಂಗೇಶ್ರಾವ್ ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ಪಂಜೆ ಮಂಗೇಶರಾವ್ ಅವರು 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಜನಿಸಿದರು. ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾದ ಇವರು ಉತ್ತರಿಯ ಹಾಡು, ನಾಗರಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು, ಗುಮ್ಮಟ ದೇವರು, ಮಾತಾಡು ರಾಮಪ್ಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು 1934ರಲ್ಲಿ ನಡೆದ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪದಗಳ ಅರ್ಥಗಳು: ಒಡಲ್ ಶರೀರ ದೇಹ, ಗಡುಗಲಿ ಮಹಾಶೂರ, ಕ್ಷಾತ್ರ ಕ್ಷತ್ರಿಯ ಕುಲ ಕ್ಷತ್ರಿಯನ ತೇಜಸ್ಸು, ಗರಿಯರು ಹಿರಿಮೆಯುಳ್ಳವರು, ಜಮ್ಮದು ಅರಸನು ಇನಾಮಾಗಿ ಕೊಟ್ಟ ಭೂಮಿ, ದಟ್ಟಿಕುಪ್ಪಸ ಸೊಂಟಕ್ಕೆ ಕಟ್ಟುವ ವಸ್ತ್ರ, ಬಗ್ಗ ಹುಲಿ ವ್ಯಾಘ್ರ, ಬಿಮ್ಮನೆ ವೇಗವಾಗಿ ಸುಮ್ಮನೆ, ಭೂರಮೆ ಭೂದೇವಿ. ಉತ್ತರಿ ಕೊಡಗರು ಹೊಸ ಹಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವ ಹಬ್ಬ, ಕೊಡಗಿನ ಸುಗ್ಗಿ ಹಬ್ಬ. ಒಯ್ಲು ಹೊಡೆತ. ವ್ಯಾಕರಣ ಮಾಹಿತಿ. ಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಗುಣಿತಾಕ್ಷರಗಳು. ಇಲ್ಲಿನ ಅಕ್ಷರ ಸಂರಚನೆಯನ್ನು ಗಮನಿಸಿರಿ. ಖ ಪ್ಲಸ್ ಹ = ಕ, ಖ ಪ್ಲಸ್ ಆ = ಕಾ, ಖ ಪ್ಲಸ್ ಇ = ಕಿ, ಖ ಪ್ಲಸ್ ಈ = ಕೀ, ಕ ಪ್ಲಸ್ ಹು = ಕು, ಕ ಪ್ಲಸ್ ಉ = ಕು, ಕ ಪ್ಲಸ್ ರು = ಕೃ, ಕ ಪ್ಲಸ್ ಎ = ಕೆ, ಕ ಪ್ಲಸ್ ಎ = ಕೆ, ಕ ಪ್ಲಸ್ ಐ = ಕೈ, ಕ ಪ್ಲಸ್ ಓ = ಕೋ, ಕ ಪ್ಲಸ್ ಓ = ಕೋ, ಕ ಪ್ಲಸ್ ಔ = ಕೌ, ಕ ಪ್ಲಸ್ ಅಂ = ಕಂ, ಕ ಪ್ಲಸ್ ಅಹ = ಕಹ. ಕೆಳಗಿನ ಅಕ್ಷರಗಳನ್ನು ಬಿಡಿಸಿ ಬರೆಯುವ ಕ್ರಮ ತಿಳಿಯಿರಿ. ರಾಜಧಾನಿ. ರ ಪ್ಲಸ್ ಆ ರಾ, ಜ ಪ್ಲಸ್ ಅ ಜ, ಧ ಪ್ಲಸ್ ಆ ಧಾ, ನ ಪ್ಲಸ್ ಇ ನಿ. ಸಿಂಹಾಸನ. ಸ ಪ್ಲಸ್ ಇಂ ಸಿಂ, ಹ ಪ್ಲಸ್ ಆ ಹಾ, ಸ ಪ್ಲಸ್ ಅ ಸ, ನ ಪ್ಲಸ್ ಅ ನ. ಪರಿಚಿತ. ಪ ಪ್ಲಸ್ ಅ ಪ, ರ ಪ್ಲಸ್ ಇ ರಿ, ಚ ಪ್ಲಸ್ ಇ = ಚಿ, ತ ಪ್ಲಸ್ ಆ = ತ. ಬಾಯಾರಿಕೆ. ಬ ಪ್ಲಸ್ ಆ ಬಾ, ಯ ಪ್ಲಸ್ ಆ = ಯಾ, ರ ಪ್ಲಸ್ ಇ = ರಿ, ಕ ಪ್ಲಸ್ ಎ = ಕೆ. ಕೃತಿಕಾರರ ಪರಿಚಯ. ಡಾಕ್ಟರ್ ಎಂ. ಅಕಬರ್ ಅಲಿ ಅವರು 1925 ಮಾರ್ಚ್ 3ರಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಜನಿಸಿದರು. ಬೆಳಗಾವಿ, ಸಾಂಗ್ಲಿ ಹಾಗೂ ಪುಣೆಗಳಲ್ಲಿ ತಮ್ಮ ವಿದ್ಯಾಭ್ಯಾಸ ನಡೆಸಿದರು. ಮೈಸೂರಿನ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ ಅಥವಾ ಇಂದಿನ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿದ್ದಾರೆ. ಡಾಕ್ಟರ್ ಅಕಬರ್ ಅಲಿಯವರು ವಿಷಸಿಂಧು ಎಂಬ ಅಷ್ಟಷಟ್ಪದಿಗಳ ಸಂಗ್ರಹವನ್ನು, ನವಚೇತನ, ಗಂಧಕೇಶರ, ಸುಮನ ಸೌರಭ ಎಂಬ ಕವನ ಸಂಗ್ರಹಗಳನ್ನು, ಅವ್ವ ಎಂಬ ಚುಟುಕುಗಳ ಸಂಗ್ರಹವನ್ನು, ನಿರೀಕ್ಷೆಯಲ್ಲಿ ಎಂಬ ಕಾದಂಬರಿಯನ್ನು ರಚಿಸಿರುವರು. 1989ರಿಂದ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಈ ಕವನವನ್ನು ಅವರ ತಮಸಾನದಿ ಎಡಬಲದಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಪದಗಳ ಅರ್ಥ: ನಿರ್ಭೀತ, ಭಯವಿಲ್ಲದ, ಮಸ್ತಕ, ತಲೆ, ಹೋಳು, ತುಂಡು, ಹರವು, ವಿಸ್ತಾರ, ವಾಹಿನಿ, ನದಿ, ಹರಿಗಡಿಯದೆ, ಹರಿಯುವಿಕೆಯು ನಿಲ್ಲದೆ, ವೈಶಾಲ್ಯ, ವಿಶಾಲತೆ, ಧ್ರುವತಾರೆ, ಧ್ರುವ ನಕ್ಷತ್ರ ಅಥವಾ ಸ್ಥಿರವಾದ ಲಕ್ಷ್ಯ, ನಿರ್ಮುಕ್ತ, ಸರ್ವಸ್ವತಂತ್ರ. ಪದಗಳ ವಿಂಗಡಣೆ. ನಿರ್ಮುಕ್ತ = ನಿರ್ ಪ್ಲಸ್ ಮುಕ್ತ,
ಅರಿಗಡಿಯದೆ ಈಸ್ ಈಕ್ವಲ್ ಟು ಅರಿ ಪ್ಲಸ್ ಕಡಿಯದೆ. ನಿನ್ನೊಲವು ಈಸ್ ಈಕ್ವಲ್ ಟು ನಿನ್ನ ಪ್ಲಸ್ ಹೊಲವು. ಧ್ರುವತಾರೆ ಎಂದರಿವುದು ಈಸ್ ಈಕ್ವಲ್ ಟು ಧ್ರುವತಾರೆ ಪ್ಲಸ್ ಎಂದು ಪ್ಲಸ್ ಅರಿವುದು. ಮನವರಳಿ ಈಸ್ ಈಕ್ವಲ್ ಟು ಮನ ಪ್ಲಸ್ ಅರಳಿ. ವ್ಯಾಕರಣ ಮಾಹಿತಿ. ವಚನಗಳು. ಕೆಳಗಿನ ವಾಕ್ಯಗಳನ್ನು ಗಮನಿಸಿ ವ್ಯತ್ಯಾಸ ತಿಳಿಯಿರಿ. ನನ್ನ ಬಳಿ ಒಂದು ಚೆಂಡು ಇದೆ. ಅನ್ವರನ ಬಳಿ 4 ಚೆಂಡುಗಳು ಇವೆ. ಬೆಂಗಳೂರಿನಿಂದ ನಮ್ಮ ಶಾಲೆಗೆ ಒಬ್ಬಳು ಹುಡುಗಿ ಬಂದಿದ್ದಾಳೆ. ಮೈಸೂರಿನಿಂದ ನಮ್ಮ ಶಾಲೆಗೆ 3 ಹುಡುಗಿಯರು ಬಂದಿದ್ದಾರೆ. ನಾಳೆ ವಿಜಯಪುರಕ್ಕೆ ಚೆಸ್ ಪಂದ್ಯದಲ್ಲಿ ಭಾಗವಹಿಸಲು ಒಬ್ಬ ಹುಡುಗ ಹೋಗುತ್ತಾನೆ. ನಾಳೆ ಬಾದಾಮಿಗೆ ಕ್ರಿಕೆಟ್ ಪಂದ್ಯದಲ್ಲಿ ಭಾಗವಹಿಸಲು 16 ಹುಡುಗರು ಹೋಗುತ್ತಾರೆ. 1ನೆಯ ವಾಕ್ಯ ಗಮನಿಸಿ. ಇಲ್ಲಿ ಚೆಂಡು ಎಂಬುದು ನಾಮಪದ, ಇದೆ ಎಂಬುದು ಕ್ರಿಯಾಪದ. 2ನೆಯ ವಾಕ್ಯ ಗಮನಿಸಿ. ಚೆಂಡುಗಳು ಎಂಬುದು ನಾಮಪದ, ಇವೆ ಎಂಬುದು ಕ್ರಿಯಾಪದ. ಮೊದಲ ವಾಕ್ಯದಲ್ಲಿ ಚೆಂಡು ಒಂದು ಇದೆ, ಇದರಿಂದ ಚೆಂಡು ಎಂಬ ಪದ ಬಳಕೆಯಾಗಿದೆ. ಆದರೆ 2ನೆಯ ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಥವಾ 4 ಚೆಂಡುಗಳಿವೆ, ಇದರಿಂದ ಚೆಂಡುಗಳು ಎಂಬ ಪದ ಬಳಕೆಯಾಗಿದೆ. ಇಲ್ಲಿ ಗಳು ಎಂಬುದು ಬಹುವಚನ ಸೂಚಿಸುವ ಪ್ರತ್ಯಯ. 3ನೆಯ ವಾಕ್ಯ ಗಮನಿಸಿ. ಇಲ್ಲಿ ಹುಡುಗಿ ಎಂಬುದು ನಾಮಪದ, ಬಂದಿದ್ದಾಳೆ ಎಂಬುದು ಕ್ರಿಯಾಪದ. 4ನೆಯ ವಾಕ್ಯ ಗಮನಿಸಿ. ಹುಡುಗಿಯರು ಎಂಬುದು ನಾಮಪದ, ಬಂದಿದ್ದಾರೆ ಎಂಬುದು ಕ್ರಿಯಾಪದ. ಮೊದಲ ವಾಕ್ಯದಲ್ಲಿ ಒಬ್ಬಳು ಹುಡುಗಿ ಎಂದಿರುವುದರಿಂದ ಹುಡುಗಿ ಎಂಬ ಪದ ಬಳಕೆಯಾಗಿದೆ. ಆದರೆ 2ನೆಯ ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಹುಡುಗಿಯರಿರುವುದರಿಂದ ಹುಡುಗಿಯರು ಎಂಬ ಪದ ಬಳಕೆಯಾಗಿದೆ. ಇಲ್ಲಿ ಹರು ಎಂಬುದು ಬಹುವಚನ ಸೂಚಿಸುವ ಪ್ರತ್ಯಯ. 5ನೆಯ ವಾಕ್ಯ ಗಮನಿಸಿ. ಇಲ್ಲಿ ಹುಡುಗ ಎಂಬುದು ನಾಮಪದ, ಹೋಗುತ್ತಾನೆ ಎಂಬುದು ಕ್ರಿಯಾಪದ. 6ನೆಯ ವಾಕ್ಯ ಗಮನಿಸಿ. ಹುಡುಗರು ಎಂಬುದು ನಾಮಪದ, ಹೋಗುತ್ತಾರೆ ಎಂಬುದು ಕ್ರಿಯಾಪದ. ಮೊದಲ ವಾಕ್ಯದಲ್ಲಿ ಒಬ್ಬ ಹುಡುಗ ಎಂದಿರುವುದರಿಂದ ಹುಡುಗ ಎಂಬ ಪದ ಬಳಕೆಯಾಗಿದೆ. ಆದರೆ 2ನೆಯ ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಥವಾ 16 ಹುಡುಗರಿರುವುದರಿಂದ ಹುಡುಗರು ಎಂಬ ಪದ ಬಳಕೆಯಾಗಿವೆ. ಇಲ್ಲಿ ರು ಎಂಬುದು ಬಹುವಚನ ಸೂಚಿಸುವ ಪ್ರತ್ಯಯ. ಈಗ ನಿರ್ಧಾರಕ್ಕೆ ಬರೋಣ. ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಕುರಿತು ಮಾತನಾಡುವಾಗ ಏಕವಚನ ಪ್ರತ್ಯಯ ಬಳಕೆಯಾಗುತ್ತದೆ. ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ವಸ್ತುವನ್ನು ಕುರಿತು ಮಾತನಾಡುವಾಗ ಬಹುವಚನ ಪ್ರತ್ಯಯ ಬಳಕೆಯಾಗುತ್ತದೆ. ಬಹುವಚನ ಪ್ರತ್ಯಯ ಬಳಕೆಯಾದಾಗ ಕ್ರಿಯಾಪದದ ರೂಪದಲ್ಲಿ ವ್ಯತ್ಯಾಸವಾಗಿ ಅಲ್ಲಿಯೂ ಬಹುವಚನ ರೂಪ ಬಳಕೆಯಾಗುತ್ತದೆ. ಈ ಕೆಳಗೆ ಏಕವಚನ ಬಹುವಚನದ ಪದಗಳನ್ನು ಕೊಡಲಾಗಿದೆ. ಇವುಗಳನ್ನು ಗಮನಿಸಿ. ಉದಾಹರಣೆ 1. ಏಕವಚನ ಬಹುವಚನ. ಪುಸ್ತಕ ಪುಸ್ತಕಗಳು, ದನ ದನಗಳು, ಮನೆ ಮನೆಗಳು, ಬಸ್ಸು ಬಸ್ಸುಗಳು, ರಾಜ ರಾಜ್ಯಗಳು, ಶಾಲೆ ರಾಜ್ಯ ರಾಜ್ಯಗಳು, ರಾಜ್ಯ ರಾಜ್ಯಗಳು, ಶಾಲೆ ಶಾಲೆಗಳು, ತರಗತಿ ತರಗತಿಗಳು. ಉದಾಹರಣೆ 2. ಏಕವಚನ ಬಹುವಚನ. ಯುವಕ ಯುವಕರು, ಮುದುಕ ಮುದುಕರು, ಆಟಗಾರ ಆಟಗಾರರು, ಚಾಲಕಿ ಚಾಲಕಿಯರು, ಬಾಲಕಿ ಬಾಲಕಿಯರು, ಶಾಸಕಿ ಶಾಸಕಿಯರು, ಬಾಲಕ ಬಾಲಕರು. ಉದಾಹರಣೆ 3. ಏಕವಚನ ಬಹುವಚನ. ಅಕ್ಕ ಅಕ್ಕಂದಿರು, ತಾಯಿ ತಾಯಂದಿರು, ಚಿಕ್ಕಪ್ಪ ಚಿಕ್ಕಪ್ಪಂದಿರು, ದೊಡ್ಡಪ್ಪ ದೊಡ್ಡಪ್ಪಂದಿರು, ತಂಗಿ ತಂಗಿಯರು. ವಚನಗಳಿಗೆ ಸಂಬಂಧಿಸಿದ ಉದಾಹರಣೆಗಳನ್ನು ಗಮನಿಸಿ. ಉದಾಹರಣೆ 1ರಲ್ಲಿ ನಪುಂಸಕ ಪದಗಳಿವೆ. ಇವುಗಳಲ್ಲಿ ಗಳು ಎಂಬ ಬಹುವಚನ ಪ್ರತ್ಯಯ ಬಳಕೆಯಾಗಿದೆ. ಉದಾಹರಣೆ 2ರಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಪದಗಳಿವೆ. ಇಲ್ಲಿ ಸ್ತ್ರೀಲಿಂಗದಲ್ಲಿ ಹರು ಎಂಬ ಬಹುವಚನ ಪ್ರತ್ಯಯ, ಪುಲ್ಲಿಂಗದಲ್ಲಿ ರು ಅನ್ನುವ ಪ್ರತ್ಯಯ ಬಳಕೆಯಾಗಿದೆ. ಉದಾಹರಣೆ 3ರಲ್ಲಿ ಸಂಬಂಧವಾಚಿ ಪದಗಳಿವೆ. ಇಲ್ಲೆಲ್ಲ ಹಂದಿರು ಎಂಬ ಬಹುವಚನ ಪ್ರತ್ಯಯ ಬಳಕೆಯಾಗಿದೆ. ಈ ಸೂತ್ರದ ಆಧಾರದ ಮೇಲೆ ಅಭ್ಯಾಸ 1 ಮತ್ತು 2ರ ಏಕವಚನ ಪದಗಳಿಗೆ ಬಹುವಚನ ಪದಗಳನ್ನು ಬರೆಯಿರಿ. ಚೆನ್ನುಡಿ. ತನ್ನನ್ನು ತಾನು ಗುರುತಿಸಿಕೊಂಡು ತನ್ನ ವಿಶೇಷವನ್ನು ಶಕ್ತಿಯ ಪರಿಮಿತಿಯನ್ನು ಅರಿತು ತನ್ನತನದ ವೈಶಿಷ್ಟ್ಯವನ್ನು ಬೆಳೆಸಿಕೊಳ್ಳುತ್ತಾ ಉಳಿದವರ ಜೊತೆಗೆ ಸಮಭಾವದಿಂದ ಸಹಕರಿಸಲು ಕಲಿಸುವುದೇ ನಿಜವಾದ ಸಂಸ್ಕೃತಿಯ ಲಕ್ಷಣ. ಎಂ. ಗೋಪಾಲಕೃಷ್ಣ ಅಡಿಗ, ಕವಿ. ಪದಗಳ ಅರ್ಥ. ತವರು ತಾಯಿಯ ಮನೆ, ಬಾಳೆ ಬಾಳೆಯ ಗಿಡ, ಸೀಬೆ ಪೇರಳೆ, ಮುತ್ತೈದೆ ಮದುವೆಯಾದ ಹೆಣ್ಣು, ಕಂಚು ಒಂದು ಲೋಹ,
ಮಿಂಚಾಡು ಒಳೆಯುವುದು, ಗಿಣಿ ಗಿಳಿ, ಆಲೆ ಕಬ್ಬಿನ ರಸ ತೆಗೆಯುವ ಯಂತ್ರ, ಗಾಣ, ಸಾರಂಗ ಮೈಮೇಲೆ ಚುಕ್ಕಿಗಳಿರುವ ಜಿಂಕೆ, ಪಗಡೆ ಒಂದು ರೀತಿಯ ಆಟ, ನಟ್ಟ ನಡುವೆ ಮಧ್ಯೆ, ಹಟ್ಟಿಮನೆ ಹಡೆದವ್ವ, ಎತ್ತ ತಾಯಿ, ಕೊಂಡೋಗು ತೆಗೆದುಕೊಂಡು ಹೋಗು. ಭಾಸಾಭ್ಯಾಸ ನುಡಿಗಟ್ಟು ವಿಶೇಷಾರ್ಥವುಳ್ಳ ಮತ್ತು ಒಳಾರ್ಥವುಳ್ಳ ಪದಪುಂಜವನ್ನು ನುಡಿಗಟ್ಟು ಎನ್ನುವರು. ಒಂದು ಭಾಷೆಯನ್ನಾಡುವ ಜನ ತಮ್ಮ ನಿತ್ಯೋಪಯೋಗದಲ್ಲಿ ಇರುವ ಮೂಲ ಸಾಮಗ್ರಿಯನ್ನೇ ಉಪಯೋಗಿಸಿ ಒಂದು ಹೊಸ ರೂಪವನ್ನು ಸೃಷ್ಟಿ ಮಾಡಲು ಅಥವಾ ಇರುವ ರೂಪಕ್ಕೆ ಹೊಸ ಅರ್ಥವನ್ನು ತಾತ್ಕಾಲಿಕವಾಗಿ ಹೊಂದಿಸಿ ಪ್ರಯೋಗಿಸಲು ಶಕ್ತರಾಗುತ್ತಾರೆ. ಅಂತಹ ಪ್ರಯೋಗಗಳನ್ನು ನುಡಿಗಟ್ಟುಗಳೆಂದು ಗುರುತಿಸುವುದು ವಾಡಿಕೆ. ಅವರಿಬ್ಬರಿಗೆ ಎಣ್ಣೆ ಸೀಗೆ ಎಂದಾಗ ಪರಸ್ಪರ ವಿರೋಧಿಗಳು ಎಂದರ್ಥ. ಇವನ್ನು ಎಣ್ಣೆ ತುಪ್ಪ, ಸೀಗೆ ತುಪ್ಪ ಇತ್ಯಾದಿಯಾಗಿ ಉಪಯೋಗಿಸಲು ಬರುವುದಿಲ್ಲ. ಹಣ್ಣು ತಿನ್ನು, ರೊಟ್ಟಿ ತಿನ್ನು ಎಂದಿತ್ಯಾದಿ ರಚನೆಗಳನ್ನನುಸರಿಸಿ ಪೆಟ್ಟು ತಿನ್ನು ಎಂಬುದು ಮೊದಲು ಚಮತ್ಕಾರಕ್ಕೋ ಹಾಸ್ಯಕ್ಕೋ ಆರಂಭವಾಗಿ ಆಕರ್ಷಕವಾಗಿದ್ದುದರಿಂದ ಸ್ಥಿರವಾಗಿ ಬಳಕೆಯಾಗುತ್ತಿದೆ. ಕಣ್ಣಿಗೆ ಬೀಳು, ಕಣ್ಣು ಬಂತು, ಬಾಲ ಬಿಚ್ಚು, ಮೂಗು ತೋರಿಸು, ಒಟ್ಟು ಕುಟ್ಟು, ತೋಟ ದೂರ, ಮೀಸೆ ಮಣ್ಣಾಗು, ಬೇಳೆ ಬೇಯೊಲ್ಲ, ಕಿವಿ ಕಚ್ಚು, ಹರಟೆ ಕೊಚ್ಚು, ಬೆಟ್ಟು ಮಡಿಸು, ಟೋಪಿ ಹಾಕು, ಉಬ್ಬು ಹಾರಿಸು, ತಾರಮ್ಮಯ್ಯ ಹಾಡು ಮೊದಲಾದವು ಹೊಸಗನ್ನಡದಲ್ಲಿ ಬೆಳಕಿಗೆ ಬಂದಿರುವ ನುಡಿಗಟ್ಟುಗಳು. ನುಡಿಗಟ್ಟುಗಳು ವ್ಯಾಕರಣ ನಿಯಮದ ಕಟ್ಟಿಗೆ ಒಳಗಾಗದೆ ಒಂದು ಭಾಷೆಯನ್ನಾಡುವ ಜನರ ಅನುಭವ, ಅಗತ್ಯ ಹಾಗೂ ಸಂದರ್ಭಕ್ಕೆ ಸರಿಯಾಗಿ ರೂಪುಗೊಳ್ಳುತ್ತವೆ. ಆಕರ್ಷಕವಾಗಿ ಸಶಕ್ತವಾಗಿದ್ದಲ್ಲಿ ಬಹುಕಾಲ ನೆಲೆ ನಿಲ್ಲುತ್ತವೆ, ಇಲ್ಲದಿದ್ದರೆ ಅಳಿಸಿ ಹೋಗುತ್ತಾ ಮರುಹುಟ್ಟು ಪಡೆಯುತ್ತವೆ. ಕೆಳಕಂಡ ನುಡಿಗಟ್ಟುಗಳನ್ನು ಗಮನಿಸಿ. ಕಿಡಿಕಾರು ಅಥವಾ ಸಿಟ್ಟಿಗೇಳು. ದುರ್ಯೋಧನನನ್ನು ಕಾಣುತ್ತಲೇ ಭೀಮನು ಕಿಡಿಕಾರಿದನು. ತಲೆದೂಗು ಅಥವಾ ಒಪ್ಪು. ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು. ಮುಖ ಹರಳು ಅಥವಾ ಸಂತೋಷವಾಗು. ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಹರಳಿತು. ಮೇಲುಗೈ. ಗೆಲುವು. ಹಾಕಿ ಆಟದಲ್ಲಿ ಭಾರತದ ಮಹಿಳೆಯರು ಜಪಾನ್ ವಿರುದ್ಧ ಮೇಲುಗೈ ಸಾಧಿಸಿದ್ದಾರೆ. ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ. ಅಡ್ಡದಾರಿ ಹಿಡಿ ಅಥವಾ ತಪ್ಪು ಕೆಲಸ ಮಾಡು. ಎತ್ತಿದ ಕೈ ಪ್ರವೀಣ. ನೀರಿಗೆ ಹಾಕು ಅಥವಾ ವ್ಯರ್ಥ ಮಾಡು. ಬೇರೂರು ಅಥವಾ ಸ್ಥಿರವಾಗಿರೋ. ಮೈ ಬಗ್ಗಿಸು ಅಥವಾ ಶ್ರಮಪಡು. ವ್ಯಾಕರಣ ಮಾಹಿತಿ. ಪತ್ರಲೇಖನ. ವಿದ್ಯಾರ್ಥಿಗಳೇ, ನಾವು ನಿತ್ಯ ಜೀವನದಲ್ಲಿ ಅನೇಕ ಜನರೊಂದಿಗೆ ವಿವಿಧ ಕಾರಣಗಳಿಗಾಗಿ ಸಂಪರ್ಕವನ್ನು ಇಟ್ಟುಕೊಂಡಿರುತ್ತೇವೆ. ಜೊತೆಗೆ ಅನೇಕ ರೀತಿಯ ವ್ಯವಹಾರಗಳನ್ನು ಮಾಡುತ್ತೇವೆ. ಹೀಗಾಗಿ ಹಿಂದಿನ ಯುಗವನ್ನು ಸಂಪರ್ಕ ಯುಗವೆಂದು ಕರೆಯುತ್ತೇವೆ. ಇಂದಿನ ಕಾಲದಲ್ಲಿ ದೂರ ಇರುವವರೊಂದಿಗೆ ಪತ್ರಗಳ ಮೂಲಕ ಸಂಪರ್ಕವನ್ನು ಬೆಳೆಸುತ್ತಿದ್ದೆವು. ಆದರೆ ಇಂದು ಆಧುನಿಕ ಮಾಧ್ಯಮಗಳಾದ ಮೊಬೈಲ್, ಅಂಚೆ ಮೂಲಕ ದೂರದವರೊಂದಿಗೆ ಸಂಪರ್ಕವನ್ನು ಬೆಸೆಯುತ್ತೇವೆ. ಮಾಧ್ಯಮ ಯಾವುದಾದರೂ ಪತ್ರಗಳನ್ನು ಬರೆಯುವ ಕ್ರಮದಲ್ಲಿ ಅಂಥ ಮಹತ್ವದ ಬದಲಾವಣೆಗಳು ಆಗಿಲ್ಲ. ಹೀಗಾಗಿ ಪತ್ರ ಬರೆಯುವ ಕ್ರಮಗಳನ್ನು ನಾವು ಅಗತ್ಯವಾಗಿ ತಿಳಿದುಕೊಳ್ಳಲೇಬೇಕು. ಪತ್ರಗಳು ಸಾಹಿತ್ಯಾತ್ಮಕ ಗುಣಗಳನ್ನು ಹೊಂದಿರುವುದರಿಂದ ಅವುಗಳನ್ನು ಸಂದೇಶ ಸಾಹಿತ್ಯ ಎಂದು ಕರೆಯುತ್ತೇವೆ. ಪತ್ರದ ಅರ್ಥ. ನಮ್ಮ ಭಾವನೆಗಳನ್ನು, ವಿಚಾರಗಳನ್ನು, ಅನುಭವಗಳನ್ನು, ಬೇಕುಬೇಡಗಳನ್ನು ಲಿಖಿತ ರೂಪದಲ್ಲಿ ಮತ್ತೊಬ್ಬರಿಗೆ ತಿಳಿಸುವ ವ್ಯಾವಹಾರಿಕ ಮಾಧ್ಯಮವೇ ಪತ್ರಲೇಖನ. ಉತ್ತಮ ಪತ್ರದ ಸ್ವರೂಪ ಹಾಗೂ ಲಕ್ಷಣಗಳು. ಪತ್ರ ಬರೆಯುವುದು ಒಂದು ಕಲೆ. ಪತ್ರಗಳು ಬಹುಕಾಲ ಉಳಿಯುವ ದಾಖಲೆಗಳು ಅಷ್ಟೇ ಅಲ್ಲ. ಪತ್ರಗಳು ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬಗಳು ಎಂಬುದನ್ನು ನೆನಪಿನಲ್ಲಿಡಬೇಕು. ಯಾವುದೇ ಬಗೆಯ ಪತ್ರವಾಗಿರಲಿ ಕೆಲವು ಸಾಮಾನ್ಯ ನಿಯಮಗಳನ್ನು ಒಳಗೊಂಡಿರುತ್ತವೆ. ಹೀಗಾಗಿ ನಮಗೆ ಉತ್ತಮ ಪತ್ರದ ಸ್ವರೂಪ ಹಾಗೂ ಲಕ್ಷಣಗಳು ತಿಳಿದಿರಬೇಕು. ಪತ್ರಗಳು ಲಿಖಿತ ರೂಪದಲ್ಲಿರುತ್ತವೆ. ಪತ್ರ ವ್ಯವಹಾರವು ಇಬ್ಬರು ವ್ಯಕ್ತಿ ಅಥವಾ ಎರಡು ಸಂಘ ಸಂಸ್ಥೆಗಳ ನಡುವೆ ನಡೆಯುತ್ತದೆ. ಪತ್ರದ ಭಾಷೆ ಸರಳವಾಗಿರಬೇಕು, ಸ್ಪಷ್ಟವಾಗಿರಬೇಕು, ನೇರವಾಗಿರಬೇಕು, ಬರವಣಿಗೆ ಅಂದವಾಗಿರಬೇಕು ಹಾಗೂ ಕಾಗುಣಿತ ದೋಷಗಳಿಂದ ಮುಕ್ತವಾಗಿರಬೇಕು. ಪತ್ರದ ವಿಷಯ ಮತ್ತು ಶೈಲಿ. ಪತ್ರದ ವಿಚಾರಗಳು ಅರ್ಥಪೂರ್ಣವೂ ನೇರವೂ ಸಂಕ್ಷಿಪ್ತವೂ ಆಗಿರಬೇಕು. ಶೈಲಿ ಆಕರ್ಷಕವಾಗಿರಬೇಕು ಹಾಗೂ ಕ್ರಮಬದ್ಧವಾಗಿರಬೇಕು. ಪತ್ರದ ಆರಂಭ ಮತ್ತು ಮುಕ್ತಾಯದ ಒಕ್ಕಣೆ. ಪತ್ರವನ್ನು ಯಾರಿಗೆ ಬರೆಯುತ್ತಿದ್ದೇವೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಪತ್ರದ ಆರಂಭ ಮತ್ತು ಕೊನೆಯಲ್ಲಿ ಸೂಕ್ತವಾದ ಸಂಬೋಧನೆಗಳನ್ನು ಬಳಸಬೇಕು. ಸಂಬೋಧನೆ ಸರಿಯಿಲ್ಲದಿದ್ದರೆ ಓದುಗರಿಗೆ ಕಿರಿಕಿರಿ ಉಂಟಾಗುತ್ತದೆ.
ವಿಳಾಸ: ಪತ್ರ ಯಾರಿಂದ ಯಾರಿಗೆ ಬರೆಯಲಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಿಗದಿತ ಜಾಗದಲ್ಲಿ ಪೂರ್ಣ ವಿಳಾಸದೊಂದಿಗೆ ಬರೆಯಬೇಕು. ಇಲ್ಲದಿದ್ದರೆ ಪತ್ರ ತಲುಪದೆ ಕಳೆದು ಹೋಗುವ ಸಾಧ್ಯತೆಗಳಿರುತ್ತವೆ. ಪತ್ರಗಳಲ್ಲಿ ದಿನಾಂಕ ಮತ್ತು ಪತ್ರ ಬರೆದವರ ಸಹಿ ಇರಬೇಕು. ಸಹಿ ಇರದ ಪತ್ರಗಳಿಗೆ ಬೆಲೆ ಇರುವುದಿಲ್ಲ. ಪತ್ರದ ವಿಧಗಳು: ನಾವು ನಮ್ಮ ಜೀವನದಲ್ಲಿ ಹಲವರಿಗೆ ಪತ್ರವನ್ನು ಬರೆಯುತ್ತೇವೆ. ತಂದೆ ತಾಯಿಯರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಬಂಧು ಮಿತ್ರರಿಗೆ, ಸಾರ್ವಜನಿಕ ಸಂಸ್ಥೆಗಳಿಗೆ ಪತ್ರಗಳನ್ನು ಒಂದಲ್ಲ ಒಂದು ಕಾರಣಕ್ಕೆ ಬರೆಯುತ್ತಿರುತ್ತೇವೆ. ಪತ್ರಗಳನ್ನು ಯಾರಿಗೆ ಬರೆಯುತ್ತಿದ್ದೇವೆ ಎಂಬುದನ್ನು ಆಧರಿಸಿ ಪತ್ರಗಳನ್ನು ಮುಖ್ಯವಾಗಿ 2 ವಿಧಗಳಾಗಿ ವಿಂಗಡಿಸಲಾಗುತ್ತದೆ. 1. ಖಾಸಗಿ ಪತ್ರಗಳು. 2. ವ್ಯಾವಹಾರಿಕ ಪತ್ರಗಳು. ಖಾಸಗಿ ಪತ್ರಗಳು ಅಥವಾ ವೈಯಕ್ತಿಕ ಪತ್ರಗಳು ಅಥವಾ ಅನೌಪಚಾರಿಕ ಪತ್ರಗಳು. ನಾವು ನಮ್ಮ ನೋವು, ನಲಿವು, ಸುಖ, ಸಂತೋಷ, ಆರೋಗ್ಯ, ಉದ್ಯೋಗ, ವ್ಯಾಸಂಗ ಇತ್ಯಾದಿ ವಿಚಾರಗಳನ್ನು ಆಪ್ತರೊಂದಿಗೆ, ಅಂದರೆ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಅತ್ತೆ ಮಾವ, ಗಂಡ ಹೆಂಡತಿ, ಅತ್ತೆ ಸೊಸೆ, ಮಾವ ಅಳಿಯ, ಗುರು ಶಿಷ್ಯ, ಬಂಧು ಮಿತ್ರರು ಹೀಗೆ ಹಲವರೊಂದಿಗೆ ಹಂಚಿಕೊಳ್ಳುತ್ತೇವೆ. ಖಾಸಗಿ ಪತ್ರಗಳು ಪರಸ್ಪರ ಯೋಗಕ್ಷೇಮ ವಿಚಾರಣೆ, ಮಳೆ ಬೆಳೆ, ಸಾಂಸಾರಿಕ ಸಂಗತಿಗಳನ್ನು ಒಳಗೊಂಡಿರುತ್ತವೆ. ಇಂತಹ ಪತ್ರಗಳಲ್ಲಿ ಔಪಚಾರಿಕ ಅಂಶಗಳು ಕಡಿಮೆ ಇರುತ್ತವೆ. ಹೀಗಾಗಿ ಬಂಧು ಮಿತ್ರರೊಂದಿಗೆ ವೈಯಕ್ತಿಕ ವಿಚಾರಗಳನ್ನು ಪರಸ್ಪರ ಹಂಚಿಕೊಳ್ಳುವ ಸಲುವಾಗಿ ಬರೆಯುವ ಪತ್ರಗಳನ್ನು ಖಾಸಗಿ ಪತ್ರಗಳು ಎನ್ನುತ್ತೇವೆ. ಖಾಸಗಿ ಪತ್ರಗಳನ್ನು ಬಿಳಿ ಹಾಳೆಯಲ್ಲಿ ಬರೆದು ಒಂದು ಕವರಿನಲ್ಲಿ ಹಾಕಿ ಕಳುಹಿಸಬೇಕು. ಇಲ್ಲವೇ ಅಂತರ್ದೇಶೀಯ ಪತ್ರಗಳನ್ನು ಬಳಸಬಹುದು. ತೀರಾ ಖಾಸಗಿ ಅಲ್ಲದ ಸಂಕ್ಷಿಪ್ತ ವಿಚಾರಗಳಿದ್ದರೆ ಅಂಚೆ ಕಾರ್ಡ್ ಬಳಸಿ ಬರೆಯಬಹುದು. 2. ವ್ಯಾವಹಾರಿಕ ಪತ್ರಗಳು ಅಥವಾ ಮನವಿ ಪತ್ರಗಳು ಅಥವಾ ಔಪಚಾರಿಕ ಪತ್ರಗಳು. ಸಾರ್ವಜನಿಕ ಸಂಸ್ಥೆಗಳಾದ ಶಾಲೆ, ಆಸ್ಪತ್ರೆ, ನಗರಸಭೆ, ಬ್ಯಾಂಕ್, ಸರ್ಕಾರಿ ಕಚೇರಿಗಳು, ಸಂಘ ಸಂಸ್ಥೆಗಳು ಇತ್ಯಾದಿಗಳೊಂದಿಗೆ ಪತ್ರ ವ್ಯವಹಾರಗಳನ್ನು ಮಾಡುತ್ತಿರುತ್ತೇವೆ. ಇಲ್ಲಿಯ ಅಧಿಕಾರಿಗಳು ನಿಯಮಾನುಸಾರ ಕೆಲಸಗಳನ್ನು ನಿರ್ವಹಿಸುತ್ತಾರೆ. ಸಾರ್ವಜನಿಕರು ಪತ್ರಗಳ ಮೂಲಕ ತಮಗೆ ಬೇಕಾದ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಾರೆ. ಸಾರ್ವಜನಿಕ ಸಂಸ್ಥೆ ಅಥವಾ ಇಲಾಖೆಗಳ ಆಗು ಹೋಗುಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸಿ ಬರೆಯಲ್ಪಡುವ ಪತ್ರಗಳನ್ನು ವ್ಯಾವಹಾರಿಕ ಪತ್ರಗಳು ಎನ್ನುತ್ತೇವೆ. ನೀಡಿರುವ ವ್ಯಾವಹಾರಿಕ ಪತ್ರವನ್ನು ಗಮನಿಸಿ. ಒಂದು ಪತ್ರ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಅಂತ. ಕೃತಿಕಾರರ ಪರಿಚಯ. ಜೇಡರ ದಾಸಿಮಯ್ಯ 11ನೇ ಶತಮಾನದಲ್ಲಿದ್ದ ಹಿರಿಯ ಶಿವಶರಣ ಯಾದಗಿರಿ ಸನಿಹದ ಮುದೇನೂರಿನವರು. ದಾಸಿಮಯ್ಯ ಪ್ರಥಮ ವಚನಕಾರರೆಂದೇ ಮಾನ್ಯರಾಗಿದ್ದಾರೆ. ರಾಮನಾಥ ಎಂಬ ಅಂಕಿತದಿಂದ ರಚಿಸಿರುವ ಇವರ 150 ವಚನಗಳು ದೊರೆತಿವೆ. ಸರಳ ಮತ್ತು ನೇರ ನಿರೂಪಣೆಯಿಂದ ಕೂಡಿದ ದಾಸಿಮಯ್ಯನವರ ವಚನಗಳು ಸಾಮಾಜಿಕ ಮೌಲ್ಯದಿಂದ ಜನಮಾನ್ಯವಾಗಿದೆ. ಜೇಡರ ದಾಸಿಮಯ್ಯನವರು ಈ ವಚನದಲ್ಲಿ ದೃಢವಿಲ್ಲದ ಭಕ್ತಿ ಹೇಗೆ ಇರುತ್ತದೆ ಎಂಬುದನ್ನು ತಿಳಿಸಿದ್ದಾರೆ. ಮನದಲ್ಲಿ ಕೆಟ್ಟ ಉದ್ದೇಶವನ್ನು ಹೊಂದಿ ಹೊರನೋಟಕ್ಕೆ ದೇವರಲ್ಲಿ ಒಲವುಳ್ಳವನಂತೆ ನಟಿಸುತ್ತಾ ಜನರನ್ನು ಮತ್ತು ಸಮಾಜವನ್ನು ವಂಚಿಸುವ ವ್ಯಕ್ತಿಯು ಕಟ್ಟಕಡೆಗೆ ಜೀವನದಲ್ಲಿ ಏನನ್ನೂ ಗಳಿಸಲಾಗದೆ ತನ್ನಲ್ಲಿರುವುದನ್ನು ಕಳೆದುಕೊಳ್ಳುತ್ತಾನೆ. ಮಡಿವಾಳ ಮಾಚಯ್ಯ. ಮಡಿವಾಳ ಮಾಚಯ್ಯ 12ನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬರು. ಇವರು ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಹಿಪ್ಪರಗಿ. ಬಸವಣ್ಣನವರ ಕೀರ್ತಿ ಕೇಳಿ ಹೊಸ ಧರ್ಮಕ್ಕೆ ಆಕರ್ಷಣೆಗೊಂಡು ಕಲ್ಯಾಣಕ್ಕೆ ಹೋದವರಲ್ಲಿ ಮೊದಲಿಗರು. ಮಾಚಯ್ಯ ಕಲ್ಯಾಣದಲ್ಲಿ ಶಿವಶರಣರ ಬಟ್ಟೆಗಳನ್ನು ಮಾತ್ರ ಮಡಿ ಮಾಡಿಕೊಂಡಿದ್ದವರು. ಇವರ 353 ವಚನಗಳು ಉಪಲಬ್ಧವಾಗಿವೆ. ಇವರ ವಚನಾಂಕಿತ ನಾಮ ಕಲಿದೇವರ ದೇವ ಎಂಬುದು. ಮುಕ್ತಾಯಕ್ಕ 12ನೇ ಶತಮಾನದಲ್ಲಿದ್ದ ಅನುಭಾವಿ ಶಿವಶರಣೆ. ಮುಕ್ತಾಯಕ್ಕನ ಜನ್ಮಸ್ಥಳ ಲಕ್ಕುಂಡಿ. ಅಜಗಣ್ಣ ಅಂಕಿತವಿರುವ ಇವರ 37 ವಚನಗಳು ದೊರೆತಿವೆ. ಆಧ್ಯಾತ್ಮ ಸಾಧನೆಯ ಗುಪ್ತ ಭಕ್ತ ಅಜಗಣ್ಣನವರು ಮುಕ್ತಾಯಕ್ಕನವರ ಸಹೋದರ ಮತ್ತು ಗುರು. ಇವರಿಬ್ಬರ ಅನುಭಾವಿ ನಿಲುವಿಗೆ ಸಂಬಂಧಿಸಿದಂತೆ ಸೂಕ್ಷ್ಮ ಪದರಗಳನ್ನು ಬಿಡಿಸಿ ತೋರುವ ವಚನಗಳಿವು. ಸತ್ಯಕ್ಕ 12ನೇ ಶತಮಾನದಲ್ಲಿದ್ದ ಶಿವಶರಣೆಯರಲ್ಲಿ ಒಬ್ಬರು. ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಬೂರು ಸತ್ಯಕ್ಕನವರ ಜನ್ಮಸ್ಥಳ. ಶಿವಭಕ್ತರ ಮನೆಯಂಗಳ ಕಸಗುಡಿಸುತ್ತಾ ಶಿವಭಕ್ತಿಯನ್ನು ಆಚರಿಸುವುದು ಇವರ ಕಾಯಕವಾಗಿತ್ತು. ಶಿವನಲ್ಲದೆ ಅನ್ಯ ದೈವವ ಪೂಜಿಸೆ, ಶಿವ ಶಬ್ದವಲ್ಲದೆ ಅನ್ಯ ದೈವದ ಶಬ್ದವ ಕೇಳೆ,
ಎಂಬ ಪ್ರತಿಜ್ಞೆ ಅವರದಾಗಿತ್ತು. ಸಂಭುಜಕೇಶ್ವರ ಎಂಬುದು ಸತ್ಯಕ್ಕನವರ ವಚನಗಳ ಅಂಕಿತನಾಮ. ಇವರ 27 ವಚನಗಳು ದೊರಕಿವೆ. ಪದಗಳ ಅರ್ಥ: ಹರಿದ, ಕಿತ್ತು ಹೋಗಿರುವ, ಗೋಣಿ, ಸೆಣಬಿನ ಚೀಲ, ಕಳವೆ, ಭತ್ತ, ഇരുಳು, ರಾತ್ರಿ, ಸುಂಕ, ತೆರಿಗೆ, ಅಂಧಕಾರ, ಕತ್ತಲೆ, ತಿಮಿರ, ಪ್ರಭೆ, ಕಾಂತಿ, ಪ್ರಕಾಶ, ನಿಂದಕರು, ನಿಂದಿಸುವವ, ಬೈಯುವವ, ಏಡಿಸಲು, ಛೇಡಿಸು, ಚೇಷ್ಟೆ ಮಾಡು, ಕುತರ್ಕ, ನ್ಯಾಯವಿಲ್ಲದ ಮಾತು, ಪಥ, ಮಾರ್ಗ, ದಾರಿ, ವ್ರತ, ನಿಯಮ, ಪೂಜೆ, ಧಾರ್ಮಿಕ ಅನುಷ್ಠಾನ, ಬಟ್ಟೆ, ಮಾರ್ಗ, ದಾರಿ, ಪ್ರಮಥರು, ಶಿವನ ಭಕ್ತರು, ಅಳಿಮನ, ದೃಢವಿಲ್ಲದ ಮನಸ್ಸು, ಅಸ್ಥಿರವಾದ ಮನಸ್ಸು, ಅದ್ದಿ, ಮುಳುಗಿಸಿ, ತೋಯಿಸಿ. ವ್ಯಾಕರಣ ಮಾಹಿತಿ. ಕ್ರಿಯಾಪದ: ನಮ್ಮ ದಿನನಿತ್ಯದ ಮಾತುಗಳನ್ನು ಗಮನಿಸಿ. ನೀನು ಊಟ ಮಾಡು, ನನ್ನ ಶಾಲೆ ಚೆನ್ನಾಗಿದೆ. ಹೀಗೆ ನಾವು ಪದಗಳ ಗುಂಪುಗಳನ್ನು ಒಂದು ನಿರ್ದಿಷ್ಟ ಸರಣಿಯಲ್ಲಿಟ್ಟು ಬಳಸುತ್ತೇವೆ. ಆಗ ಮಾತ್ರ ನಾವು ಆಡುವ ಮಾತುಗಳಿಗೆ ಅರ್ಥ ಬರುತ್ತದೆ. ನೀನು ಶಾಲೆಯಿಂದ ನಾನು ಬಸ್ಸಿನಲ್ಲಿ ಈ ರೀತಿಯ ಪದಗಳ ಗುಂಪು ಯಾವುದೇ ಅರ್ಥ ಕೊಡುವುದಿಲ್ಲ. ಅಂದರೆ ನಿರ್ದಿಷ್ಟ ಸರಣಿಯಲ್ಲಿ ಜೋಡಿಸಿದ ಪದಗಳ ಗುಂಪು ಮಾತ್ರ ಅರ್ಥ ಕೊಡುತ್ತದೆ. ಈ ರೀತಿ ನಿರ್ದಿಷ್ಟ ಅರ್ಥ ಕೊಡುವಂತೆ ಒಂದು ಸರಣಿಯಲ್ಲಿ ಜೋಡಿಸಿದ ಪದಗಳ ಗುಂಪನ್ನು ವಾಕ್ಯ ಎನ್ನುತ್ತೇವೆ. ಈ ವಾಕ್ಯದಲ್ಲಿ ಯಾವ ಯಾವ ರೀತಿಯ ಪದಗಳಿರುತ್ತವೆ ಎಂಬುದನ್ನು ತಿಳಿಯೋಣ. ಕೆಳಗಿನ ವಾಕ್ಯಗಳನ್ನು ಗಮನಿಸಿ. ವೀಣಾ ಆಟ ಆಡಿದಳು. ರೊನಾಲ್ಡ್ ಊಟ ಮಾಡಿದನು. ಈ ವಾಕ್ಯಗಳಲ್ಲಿ ಆಡಿದಳು ಮತ್ತು ಮಾಡಿದನು ಎಂಬ ಪದಗಳು ವೀಣಾ ಮತ್ತು ರೊನಾಲ್ಡ್ ಮಾಡಿದ ಕೆಲಸವನ್ನು ಅಥವಾ ಕ್ರಿಯೆಯನ್ನು ಸೂಚಿಸುತ್ತವೆ. ಹೀಗೆ ಕ್ರಿಯೆಯನ್ನು ಸೂಚಿಸುವ ಪದಗಳನ್ನು ಕ್ರಿಯಾಪದಗಳು ಎನ್ನುತ್ತೇವೆ. ಕ್ರಿಯೆಯನ್ನು ಮಾಡಿದವರನ್ನು ಕರ್ತೃ ಎನ್ನಲಾಗುತ್ತದೆ. ಹಾಗಾಗಿ ಕೆಲಸವನ್ನು ಅಥವಾ ಕ್ರಿಯೆಯನ್ನು ಮಾಡಿದವರನ್ನು ಸೂಚಿಸುವ ಪದಗಳನ್ನು ಕರ್ತೃಪದ ಎನ್ನುತ್ತೇವೆ. ಅವರು ಮಾಡಿದ ಕೆಲಸವನ್ನು ಕುರಿತು ವಿವರ ನೀಡುವ ಪದಗಳಿರುತ್ತವೆ. ಏನು ಆಡಿದಳು, ಏನು ಮಾಡಿದನು, ಹೀಗೆ ಏನನ್ನು ಎಂಬ ಪ್ರಶ್ನೆಗೆ ಉತ್ತರ ಕೊಡುವ ಪದಗಳನ್ನು ಕರ್ಮಪದಗಳೆಂದು ಕರೆಯುತ್ತೇವೆ. ಕ್ರಿಯಾಪದದ ವಿಧಗಳು: ಸತೀಶ ಓಡಿದನು, ಮುಕ್ತ ಹಾಡುತ್ತಾಳೆ, ಮಕ್ಕಳು ಓದುವರು. ಈ ವಾಕ್ಯಗಳನ್ನು ಗಮನಿಸಿ. ಇವುಗಳು ಬೇರೆ ಬೇರೆ ಕ್ರಿಯೆಗಳನ್ನು ಸೂಚಿಸುತ್ತವೆ. ಓಡುವುದು, ಹಾಡುವುದು ಮತ್ತು ಓದುವುದು ಇವುಗಳೇ ಆ ಕ್ರಿಯೆಗಳು. ಹೀಗೆ ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದಗಳು ಕ್ರಿಯಾಪದಗಳು. ಇದೇ ವಾಕ್ಯಗಳನ್ನು ಮತ್ತೊಮ್ಮೆ ಗಮನಿಸಿ. ಓಡಿದನು ಎಂಬುದು ಆಗಿ ಹೋದ ಕ್ರಿಯೆಯನ್ನು ಸೂಚಿಸುತ್ತದೆ. ಹೀಗೆ ಈಗಾಗಲೇ ನಡೆದು ಹೋದ ಕ್ರಿಯೆಯನ್ನು ಸೂಚಿಸುವ ಕ್ರಿಯಾಪದಗಳನ್ನು ಭೂತಕಾಲ ಕ್ರಿಯಾಪದ ಎನ್ನುತ್ತೇವೆ. ಎರಡನೇ ವಾಕ್ಯವನ್ನು ಗಮನಿಸಿ. ಆಡುತ್ತಾಳೆ ಎಂಬ ಪದ ಸದ್ಯದಲ್ಲೇ ಮುಕ್ತ ಆಡುವವಳಿದ್ದಾಳೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಸದ್ಯದಲ್ಲೇ ಆಗುವ ಕ್ರಿಯೆಯನ್ನು ಸೂಚಿಸುತ್ತದೆ. ಸದ್ಯದ ಪರಿಸ್ಥಿತಿಯನ್ನು ವರ್ತಮಾನ ಎನ್ನುತ್ತೇವೆ. ಹೀಗಾಗಿ ಸದ್ಯದಲ್ಲೇ ಕ್ರಿಯೆ ನಡೆಯುತ್ತದೆ ಎಂಬುದನ್ನು ಸೂಚಿಸುವ ಕ್ರಿಯಾಪದಗಳನ್ನು ವರ್ತಮಾನ ಕಾಲದ ಕ್ರಿಯಾಪದಗಳು ಎನ್ನುತ್ತೇವೆ. ಮೂರನೇ ವಾಕ್ಯವನ್ನು ಗಮನಿಸಿ. ಓದುವರು ಎಂಬುದು ಮುಂದೆ ಯಾವುದೋ ಸಮಯದಲ್ಲಿ ನಡೆಯುವ ಕ್ರಿಯೆಯನ್ನು ಸೂಚಿಸುತ್ತದೆ. ಮುಂದಿನ ಕಾಲವನ್ನು ಭವಿಷ್ಯತ್ ಕಾಲ ಎಂದು ಹೇಳುತ್ತೇವೆ. ಹೀಗೆ ಮುಂದೆ ಆಗುವ ಕ್ರಿಯೆಯನ್ನು ಸೂಚಿಸುವ ಕ್ರಿಯಾಪದಗಳನ್ನು ಭವಿಷ್ಯತ್ ಕಾಲದ ಕ್ರಿಯಾಪದ ಎನ್ನುತ್ತೇವೆ. ಕೃತಿಕಾರರ ಪರಿಚಯ. ಡಾಕ್ಟರ್ ಎಲ್ ಬಸವರಾಜುರವರು 1990ರಲ್ಲಿ ಕೋಲಾರ ಜಿಲ್ಲೆಯ ಹೆಡಗೂರು ಗ್ರಾಮದಲ್ಲಿ ಜನಿಸಿದರು. ಇವರು ವೃತ್ತಿಯಿಂದ ಪ್ರಾಧ್ಯಾಪಕರು. ಶಿವದಾಸ ಗೀತಾಂಜಲಿ, ಬಸವಣ್ಣನವರ ವಚನಗಳು, ಭಾಸನ ಭಾರತ ರೂಪಕ, ಅಲ್ಲಮನ ವಚನಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಸವ ಪುರಸ್ಕಾರ, ರಾಜ್ಯೋತ್ಸವ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಪ್ರಸ್ತುತ ಪಾಠವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಸಂಪಾದಿಸಿದ ಬಸವಣ್ಣನವರ ವಚನಗಳು ಕೃತಿಯ ಪೀಠಿಕೆಯಿಂದ ಆಯ್ದ ಭಾಗವಾಗಿದೆ. ಕೃತಿಕಾರರ ಪರಿಚಯ. ಚಿಟ್ಟನಹಳ್ಳಿ ಸದಾಶಿವಯ್ಯ ಉದಯಶಂಕರ. ಚಿ. ಉದಯಶಂಕರ್ ಎಂದೇ ಪ್ರಸಿದ್ಧರು. ಇವರು 1934ರ ಫೆಬ್ರವರಿ 18ರಂದು ಹೊಳೆನರಸೀಪುರದಲ್ಲಿ ಜನಿಸಿದರು. ಸುಮಾರು 4000ರಷ್ಟು ಸಿನಿಮಾ ಗೀತೆಗಳನ್ನು ರಚಿಸಿದ ಕೀರ್ತಿ ಇವರದು. ಕನ್ನಡದ ಚಿತ್ರ ಸಾಹಿತ್ಯ ಆಗಿದ್ದ ಚಿ. ಸದಾಶಿವಯ್ಯನವರ ಪುತ್ರರಾದ ಉದಯಶಂಕರ್ ತಮ್ಮ ಎಳವೆಯ ದಿನಗಳಿಂದಲೇ ಸಿನಿಮಾ ಕ್ಷೇತ್ರವನ್ನು ಹತ್ತಿರದಿಂದ ನೋಡಿದವರು. ಸಂತ ತುಕಾರಾಮ್ ಸಿನಿಮಾದ ಮೂಲಕ ಅವರ ಸಾಹಿತ್ಯ ಕೃಷಿ ಪ್ರಾರಂಭವಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಗಾಗಿ ಸುಮಾರು 400ಕ್ಕೂ ಹೆಚ್ಚು ಗೀತೆಗಳನ್ನು ಬರೆದುಕೊಟ್ಟ ಉದಯಶಂಕರ್ ರಾಜಕುಮಾರ್ ಅವರ ಜೊತೆ ಸಹನಟನಾಗಿಯೂ ಕೆಲ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದರು. ರಾಜಕುಮಾರ್ ಅವರ 88 ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದು
ಕೂಡ ಚಿ ಉದಯಶಂಕರ್. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲುದೆ ಸ್ನೇಹದ ಕಡಲಲ್ಲಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಮುಂತಾದ ಅವರ ಹಲವು ಗೀತೆಗಳು ಕನ್ನಡ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿವೆ. ಕುಲಗೌರವ, ನಾಗರಹಾವು, ಜೀವನ ಚೈತ್ರ, ಪ್ರೇಮದ ಕಾಣಿಕೆ, ಆನಂದ್ ಮುಂತಾದ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಅವರು ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ತಮ್ಮ 59ನೇ ವಯಸ್ಸಿನಲ್ಲಿ 1993 ಜುಲೈ 3ರಂದು ಚಿ ಉದಯಶಂಕರ್ ತೀರಿಕೊಂಡರು. ಇಲ್ಲಿಗೆ 7ನೇ ತರಗತಿಯ ಭಾಗ 1 ಕನ್ನಡ ಮುಕ್ತಾಯವಾಯಿತು.